ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದುಬಿಟ್ಟು ಶನಿವಾರ ಬೆಳಗ್ಗೆ. ಸೊ ಟೈಮ್ ಬಂದುಬಿಟ್ಟು ಆಲ್ಮೋಸ್ಟ್ 6:25 ಆಗಿದೆ ಬೆಳಗ್ಗೆ. ಸೊ ದೇವ್ರ ಪೂಜೆ ಮಾಡಬೇಕು ಶನಿವಾರ ಅಂದರೆ. ಸೊ ಅದಕ್ಕೆ ಬೇಗ ಎದ್ಬಿಟ್ಟು ರೆಡಿ ಆಗಿದ್ದೀನಿ. So I'm going to show you the parts how the winter day is going to be, and come on, let's do it. First, you're going to make a ground, and then you might see you might put a Christmas tree. Keep it nice. I'm drawing the tree now. The lastest part is the top tree part. The thing of the tree. There, that's a perfect tree. And then I'm just going to add a star there. And then you might draw a hibernator's cave. what? A hibernator cave. Okay. A cave of a bear. A bear cave. And then you go down. And then you write a bear down here. And then you do this. This is a bear going to look like. Here's my bear. And his name is going to be Barry. So let's write Barry's Nice. cave. And I'm going to write winter right here. Winter. Got it. And then thank you for watching. ಸೊ ಗೈಸ್ ಪ್ರಸಾದ ಮಾಡ್ತಾ ಇದ್ದೀನಿ. ಹಾಗೇನೆ ತುಂಬ ಜನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸೊ ನಾನೀಗ ಪೂಜೆಗೆ ಪ್ರಸಾದ ಮಾಡ್ಕೊತಾ ಇದ್ದೀನಿ. ಏನಿಲ್ಲ, ಸಜ್ಜಿಗೆ ಮಾಡ್ಕೊತಾ ಇದ್ದೀನಿ ಸಿಂಪಲ್ಲಾಗಿ. ಸೊ ಇದ್ರದ್ದು ರೆಸಿಪಿ ತೋರಿಸಲ್ಲ, ಬಿಕಾಸ್ ಎಲ್ಲರಿಗೂ ಗೊತ್ತಿರುತ್ತೆ. ಹಾಗಾಗಿ ಸೊ ಯಾರಿಗಾದರೂ ಗೊತ್ತಿಲ್ಲ ಅಂದರೆ ತುಪ್ಪ ಬಿಸಿ ಮಾಡಿಕೊಂಡು 1-2 ಸ್ಪೂನ್ ಅಷ್ಟು, ಆಮೇಲೆ ಇದಕ್ಕೆ ಸಣ್ಣ ರವೆ ಬರುತ್ತಲ್ಲ, ಚಿರೋಟಿ ರವೆ ಥರ ಸಣ್ಣ ರವೆ. ಸೊ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕು, ಅದು ಗೋಲ್ಡನ್ ಬ್ರೌನ್ ಆಗುವಷ್ಟು ಹುರ್ಕೊಂಡ್ಮೇಲೆ ಹಾಲು ಅಥವಾ ನೀರು, ಯೂಶಲಿ ಕೇಸರಿ ಬಾತಿಗೆ ನೀರು ಹಾಕ್ತಾರೆ, ಬಟ್ ಸಜ್ಜಿಗೆಗೆ ಹಾಲು ಹಾಕ್ಬೋದು, ನೀರು ಹಾಕ್ಬೋದು. ನಾನು ಪ್ರಸಾದ ಒಂದು ರೀತಿಲಿ, ಹಾಗೆ ಮಕ್ಕಳು ತಿಂತಾರೆ. ಸೊ ಹಾಗಾಗಿ ಹಾಲು ಹಾಕಿದ್ದೀನಿ. ಸೊ ಹಾಲು ಹಾಕ್ಬಿಟ್ಟು ನೋಡಿ ಈ ರೀತಿ ಆಗುತ್ತದು. ಸೊ ಅದು ಕಂಪ್ಲೀಟಾಗಿ ಒಂದು ಸ್ವಲ್ಪ ಗಟ್ಟಿ ಆಗಬೇಕು. ಸೊ ಅದು ಗಟ್ಟಿ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಫಸ್ಟಿಗೆ ಸಕ್ಕರೆ ಹಾಕ್ಬಿಟ್ರೆ ಬೇಯೋದಿಲ್ಲ ಚೆನ್ನಾಗಿ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟಿಗೆ ಚೆನ್ನಾಗಿ ಈ ಥರ ಹಾಲು ಹಾಕ್ಕೊಂಡ್ಬಿಟ್ಟು, ಸೊ ಬೇಕಂದರೆ ಇನ್ನೊಂದು ಸ್ವಲ್ಪ ಇದೆ. ಸೊ ನೋಡಿ ಈಗ ಈ ರೀತಿ ಹಾಕಿದ್ದು. ಸೊ ಈಗ ನಾನು ಸ್ಟವ್ನ ಕಮ್ಮಿ ಮಾಡಿಬಿಟ್ಟು ಸ್ವಲ್ಪ ಏಲಕ್ಕಿ ಪುಡಿ ಹಾಕೋತೀನಿ. ಹಂಗೆ ಇಲ್ಲಿ
ದ್ರಾಕ್ಷಿ ಗೋಡಂಬಿ ಕೂಡ ಇಟ್ಕೊಂಡಿದ್ದೀನಿ. ಇದನ್ನು ಲಾಸ್ಟಲ್ಲಿ ಹಾಕೋಣ, ತುಪ್ಪದಲ್ಲಿ ಫ್ರೈ ಮಾಡಿಬಿಟ್ಟು ಲಾಸ್ಟಲ್ಲಿ ಹಾಕೋಣ. ಸೊ ಸ್ವಲ್ಪ ಕೇಸರಿನ ಹಾಗೆ ಮೇಲ್ಗಡೆ ಉದುರಿಸ್ಕೋತೀನಿ, ಜಸ್ಟ್ ಆ ಫ್ಲೇವರ್ಗೋಸ್ಕರ ಅಷ್ಟೇ. ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೋಡಿ ಎಷ್ಟು ಗಟ್ಟಿ ಆಗ್ಬಿಡ್ತು. ಏನು ಮಾಡ್ತೀನಿ, ಇಷ್ಟು ಹಾಲು ಉಳಿದಿದೆಯಲ್ಲ ಇದನ್ನು ಕೂಡ ಆ್ಯಡ್ ಮಾಡ್ಕೊತೀನಿ. ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡ್ಕೊತೀನಿ. ಸೊ ಈಗ ಇದಕ್ಕೆ ಸಕ್ಕರೆ ಮತ್ತು ದ್ರಾಕ್ಷಿ ಗೋಡಂಬಿನ ಹಾಕಿದ್ರೆ ಮುಗೀತು ಅಷ್ಟೇ. ಸಕ್ಕರೆ ಹಾಕಿದ್ರೆ ಮತ್ತೆ ಇದು ನೀರು ಬಿಟ್ಕೊಡುತ್ತೆ. ಓಮ ಹರಿ ಭಯಂಕರ ಕರುಣ ಸಾಗರ ಚಂದ್ರ ಚಕೋರ ಅಗಣಿತ ಗುಣನಿಧಿ ರಾಮನಿಗೆ ಶ್ರೀ ಸಿರಿಧರ ಸೀತಾರಾಮನಿಗೆ ಆರತಿ ರಘುಪತಿ ರಾಘವಗೆ ಶ್ರೀ ಸಿರಿಧರ ಸೀತಾರಾಮನಿಗೆ. ಇದು ರಿಪಟ್ಟಿ ಬಟ್ಲಾ ಬೇಡ. ಸೊ ಹಾಗೆ ನಾನು ಇಲ್ಲಿ ಹುಳಿ ಪುಡಿ ಹುರ್ಕೋತಾ ಇದ್ದೀನಿ, ಸಾಂಬಾರ್ ಪೌಡರು. ಸೊ ಹುಳಿ ಪುಡಿ, ಸಾರಿನ ಪುಡಿ, ಚಟ್ನಿ ಪುಡಿ, ಉಪ್ಪಿನಕಾಯಿ ಎಲ್ಲ ನಾನು ಮನೆಯಲ್ಲೇ ಮಾಡ್ತೀನಿ. ಸೊ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಬ್ಯಾಡಗೆ ಮೆಣಸಿನ್ಕಾಯಿ, ಹಾಗೆ ಇದು ಥೈಲ್ಯಾಂಡ್ ಮಿರ್ಚಿ ಅಂತ ತುಂಬ ಖಾರ ಇರುತ್ತೆ. ಹಾಗೆ ಒಂದು ಎಲ್ಲ 2 ಸ್ಪೂನು ಸಾಸಿವೆ, ಗಸಗಸೆ, ಮೆಂತೆ, ಕಾಳುಮೆಣಸು, ಹಾಗೆ ಒಂದೊಂದು ಸ್ಪೂನು ಅರಿಶಿಣ, ಹಿಂಗು ಮತ್ತು ಏಲಕ್ಕಿ ಪುಡಿ, ಹಾಗೆ ಒಂದಿಷ್ಟು ಲವಂಗ, ಚಕ್ಕೆ, ಹಾಗೆ ಒಂದು 4 ಬಟ್ಲು ಕೊತ್ತಂಬರಿ ಬೀಜ ಮತ್ತು ಒಂದೊಂದು ಬಟ್ಲು ಕಡಲೆಬೇಳೆ, ಉದ್ದಿನಬೇಳೆ, ಹಾಗೆ ಜೀರಿಗೆ ತೊಗೊಂಡಿದ್ದೀನಿ. ಎಲ್ಲದನ್ನು ಚೆನ್ನಾಗಿ ಹುರ್ಕೊಂಡು ಗೋಲ್ಡನ್ ಬ್ರೌನ್ ಆಗೋ ತನಕ ಪೌಡರ್ ಮಾಡ್ಕೊಂಡ್ಬಿಟ್ರೆ ಸೂಪರಾಗಿರೋ ಹುಳಿ ಪುಡಿ ರೆಡಿ ಆಗುತ್ತೆ. ಫುಲ್ ವಿಡಿಯೋ ಬೇಕು ಅಂದರೆ ನೆಕ್ಸ್ಟ್ ಬ್ಲಾಗ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಹೇಗೆ ಅನಿಸ್ತು ನಿಮಗೆ ಇವತ್ತಿನ ವಿಡಿಯೋ? ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಬಾಯ್.